ಇನ್ನು ಕೊನೆಯದಾಗಿ ಕೇತು ಗ್ರಹ ಶಾಂತಿ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಕೇತು ಗ್ರಹಕ್ಕೆ ಸಂಬಂಧಪಡುವಂಥದ್ದೇ. ಆಗಲೇ ಹೇಳಿದಾಗೆ 9 ಗ್ರಹಗಳಲ್ಲಿ ರಾಹು ಕೇತು ವಿಭಿನ್ನ ಆಗಿರುವಾಗ ಈ ಕೇತು ಗ್ರಹ ಅನ್ನುವಂಥದ್ದು ಏನು ಅಂತಂದರೆ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಡುವಂಥದ್ದು ಮತ್ತು ನಮ್ಮ ಜ್ಞಾನವನ್ನು ನಶಿಸಿ ಹೋಗುವಂಥದ್ದು, ನಮಗೆ ಬರಬೇಕಾಗಿರುವಂತಹ ಹಣಕಾಸನ್ನು ತಡೆಗಟ್ಟುವಂಥದ್ದು ಮತ್ತು ಏನು ಒಂದು ತಪ್ಪು ತಾಪತ್ರೆಗಳು ಮಾಡದೇ ಹೋದ್ರೂ ಕೂಡ ಮಾನ ಅಪಮಾನಗಳಾಗುವಂಥದ್ದು. ಅಂದರೆ ಏನೋ ಒಂದು ಸಮಸ್ಯೆಗಳಿರೋದಿಲ್ಲ, ಇನ್ನೋಸೆಂಟ್ ಆನೆಸ್ಟ್ ಪರ್ಸನ್ ಇಂಥವ್ರಿಗೆ ನನ್ನ ಕಡೆಯಿಂದ ಏನೂ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ, ಆದ್ರೂ ಕೂಡ ನನಗೆ ಮಾನಪಮಾನಗಳು 4-6 ಜನಗಳ ಮುಂದೆ ಒಂದು ತಲೆ ತಗ್ಸುವಂಥ ಘಟನೆಗಳು ನಡೀತಾ ಇದ್ದಾವೆ. ಈ ಎಲ್ಲ ಕಾರಣಗಳಿಗೂ ಕೇತು ಮಹಾತ್ಮ ಬರ್ತಾನೆ. ಈ ಕೇತು ಮಹಾತ್ಮನಿಂದ, ಕೇತು ಗ್ರಹದಿಂದ ನಾವು ತಪ್ಪಿಸ್ಕೋಬೇಕು, ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಪ್ರತಿದಿನವೂ ಓಂ ಕೇತುವೆ ನಮಃ ಅನ್ನುವಂತಹ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಈ ಥರ ಮಾಡಿದಾಗ ನಮಗೆ ಇರುವಂತಹ ಒಂದು ಅಡೆತಡೆಗಳು, ಒಂದು ಕೆಟ್ಟ ಆಲೋಚನೆಗಳು, ನೆಗೆಟಿವ್ ಎನರ್ಜಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಾಣಿಸ್ಕೋಬೋದು. ಮತ್ತು ಮನೆ ಅಂಗಳದಲ್ಲಿ ಇರುವಂತಹ ತುಳಸಿ ಗಿಡಕ್ಕೆ ಪ್ರತಿದಿನ ನಮಸ್ಕಾರ ಮಾಡುವಂಥದ್ದು ಮತ್ತು ವೃಕ್ಷ ರಕ್ಷಕ ಅಧಿಪತಿ ಯಾರು ನಮ್ಮ ಅಶ್ವತ್ಥಕಟ್ಟೆಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು ಮತ್ತು ಪ್ರದಕ್ಷಿಣೆ ಮಾಡುವಂಥದ್ದು. ಈ ರೂಪದಲ್ಲಿ ಮಾಡುವಂಥದ್ರಿಂದ ಕೇತುಗೆ ಸಂಬಂಧಪಡುವಂತಹ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಮತ್ತು ಹಣ್ಣು ಹಂಪಲಗಳನ್ನು ದನ ಕರುಗಳಿಗೆ ಮತ್ತು ಹಿತೈಷಿಗಳಿಗೆ ಹೊರಗಡೆ ಯಾರಿಗಾದ್ರೂ ಕೂಡ ದಾನದ ರೂಪದಲ್ಲಾಗಲಿ ಕೊಡೋದ್ರಿಂದ ಕೇತುಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.